ನೀವು ಎಂದಾದರೂ ಯೋಚಿಸಿದ್ದೀರಾ? ಪ್ರಪಂಚದ ಅತಿ ದೊಡ್ಡ ಹಾರ್ಟ್ ಸರ್ಜರ್ ಡೈಲಿ ಬೇಸಿಸ್ ಮೇಲೆ ಯಾವ ರೀತಿಯ ಆಹಾರವನ್ನು ತೆಗೆದುಕೊಳ್ಳುತ್ತಾರೆ ಎಂದು. ಯಾವ ಆಹಾರ ಪದಾರ್ಥಗಳನ್ನು ಅವರು ಕೈಯಿಂದಲೂ ಸಹ ಮುಟ್ಟುವುದಿಲ್ಲ ಎಂದು. ಇಲ್ಲಿ ನಾವು ಪ್ರಪಂಚದ 3 ಲೆಜೆಂಡರಿ ಹಾರ್ಟ್ ಸರ್ಜನ್ಗಳ ಲೈಫ್ ಚೇಂಜಿಂಗ್ ಪ್ರತಿದಿನದ ಅಭ್ಯಾಸಗಳ ಬಗ್ಗೆ ತಿಳಿದುಕೊಳ್ಳೋಣ. ಅವರು ಹೇಳಿರುವ ಸಿಂಪಲ್ ಟಿಪ್ಸ್ಗಳ ಬಗ್ಗೆ ನಾವು ಇಲ್ಲಿ ತಿಳಿಯೋಣ. ಮೊದಲನೆಯ ಎಕ್ಸ್ಪರ್ಟ್ ಮೈಕಲ್ ಡಿಬೇಕಿ, ಅಮೆರಿಕದ ಹಾರ್ಟ್ ಸರ್ಜನ್. ಅವರು 109 ವರ್ಷಗಳ ಕಾಲ ಬದುಕಿದ್ದಾರೆ. ಎರಡನೆಯ ಎಕ್ಸ್ಪರ್ಟ್ ಡಾಕ್ಟರ್ ಎಲ್ಸ್ವರ್ತ್ ಬೇರೆಹೆಮ್. ಇವರು 104 ವರ್ಷ ಬದುಕಿದ್ದಾರೆ. ಹಾಗೂ ಮೂರನೆಯ ಎಕ್ಸ್ಪರ್ಟ್ ಡಾಕ್ಟರ್ ಲಿಯೋ ಬೊಕೇರಿಯಾ. ನಾವು ಇಂದು ಯಾವ ಅಭ್ಯಾಸಗಳು ನಮ್ಮ ಹೃದಯಕ್ಕೆ ಆಘಾತಕಾರಿ ಎನ್ನುವುದನ್ನು ತಿಳಿದುಕೊಳ್ಳೋಣ. ಹಾಗೂ ನಾವು ತಿಳಿದುಕೊಳ್ಳೋಣ ಈಸಿ ಡಯಟರಿ ಅಭ್ಯಾಸಗಳನ್ನು. ನಾವು ಒಂದು ಒಳ್ಳೆಯ ಆಹಾರದ ಬಗ್ಗೆ ತಿಳಿದುಕೊಳ್ಳೋಣ. ಅದು ನಿಮ್ಮ ಹಾರ್ಟ್ ಅನ್ನು ಒಳಗಿನಿಂದಲೇ ಬಲಪಡಿಸುತ್ತದೆ. ಈ 3 ಜನ ಡಾಕ್ಟರ್ಗಳು ಸಮಯಕ್ಕೆ ಎಷ್ಟು ಮಹತ್ವ ಕೊಡುತ್ತಿದ್ದರು ಹಾಗೂ ತಮ್ಮ ಜೀವನದಲ್ಲಿ ಇಷ್ಟು ವರ್ಷಗಳವರೆಗೆ ಯಾವ ರೀತಿ ಚೈತನ್ಯ ಹಾಗೂ ಆಕ್ಟಿವ್ ಆಗಿದ್ದರು ಎನ್ನುವುದನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತಾರೆ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತಾರೆ. ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅವರ ಹಾಗೆ ಸಂತೋಷವಾಗಿ ಇರುವುದರಿಂದ, ಈ ರೀತಿಯ ಅಭ್ಯಾಸಗಳನ್ನು ಬಳಸಿಕೊಳ್ಳುವುದರಿಂದ ಹೃದಯವನ್ನು ಚೆನ್ನಾಗಿ ಇಟ್ಟುಕೊಳ್ಳಬಹುದು ಎನ್ನುವ ಮಾತನ್ನು ಹೇಗೆ ಪ್ರೂವ್ ಮಾಡಿದರು ಎನ್ನುವುದನ್ನು ತಿಳಿದುಕೊಳ್ಳಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾರ್ಟ್ ಅಟ್ಯಾಕ್ ಹಾಗೂ ಸ್ಟ್ರೋಕ್ ಎನ್ನುವುದು ಹೃದಯವನ್ನು ತುಂಬಾ ಜರ್ಜರಿತಗೊಳಿಸುತ್ತವೆ. ಇದರಿಂದಾಗಿ ನಮ್ಮ ಜೀವನವೇ ನಾಶವಾಗಿ ಹೋಗುತ್ತದೆ. ನಾವು ಮಾಡುತ್ತಿರುವ ಕೆಲವೊಂದು ತಪ್ಪು ಅಭ್ಯಾಸಗಳಿಂದ ಈ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತದೆ. ಡಾಕ್ಟರ್ ಲಿಯೋ ಬೊಕೇರಿಯಾ ಅವರ ಕಡೆಯಿಂದ ಕೆಲವೊಂದಿಷ್ಟು ಸಿಂಪಲ್ ಅಭ್ಯಾಸಗಳನ್ನು ನಿಮ್ಮ ಜೀವನದಲ್ಲಿ ರೂಢಿ ಮಾಡಿಕೊಂಡರೆ ನಿಮ್ಮ ಹೃದಯವನ್ನು ಯಾವ ಸಮಸ್ಯೆಗಳು ಬಾರದಂತೆ ನೋಡಿಕೊಳ್ಳಬಹುದು. ಡಾಕ್ಟರ್ ಲಿಯೋ ಅವರು ಯಾವುದೇ ಚಮತ್ಕಾರದ ಬಗ್ಗೆ ಹೇಳುವುದಿಲ್ಲ, ಆದರೆ ಅವರು ಹೃದಯದ ಆರೋಗ್ಯವನ್ನು ಒಂದು ಸಿಸ್ಟಮ್ ರೀತಿ ನೋಡುತ್ತಾರೆ. ಹೃದಯದ ಆರೋಗ್ಯದಲ್ಲಿ ನೀವು ಮಾಡುತ್ತಿರುವ ಅಭ್ಯಾಸಗಳು ಪ್ರತಿಯೊಂದು ಒಂದೊಂದು ರೀತಿಯ ಪಾತ್ರ ನಿರ್ವಹಿಸುತ್ತದೆ. ಒಂದೊಂದು ಎಲಿಮೆಂಟ್ಸ್ಗಳು ಎಲ್ಲವೂ ಒಟ್ಟಿಗೆ ಜೋಡಣೆಯಾಗಿ ನಮಗೆ ಒಂದು ಶಕ್ತಿಶಾಲಿಯಾದ ಹಾರ್ಮೋನಿಸ್ ಪ್ಯಾಟರ್ನ್ ದೊರೆಯುತ್ತದೆ. ಡಾಕ್ಟರ್ ಲಿಯೋ ಅವರು ರಷ್ಯಾದ ಬಹುದೊಡ್ಡ ಹೆಸರಾಂತ ಕಾರ್ಡಿಯಾಕ್ ಸರ್ಜನ್ ಆಗಿದ್ದಾರೆ. ಅವರ ವಯಸ್ಸು 99 ವರ್ಷ. ಅವರು ತಿಳಿಸುವ ಮೊದಲನೆಯ ಸರಳ ಅಭ್ಯಾಸವೆಂದರೆ ಪ್ರತಿದಿನ ಬೆಳಗ್ಗೆ ಬೇಗ ಏಳುವುದು. ಇದು ಅವರ ಪ್ರತಿದಿನದ ಅಭ್ಯಾಸಗಳಲ್ಲಿ ಪ್ರಮುಖವಾದ ಪಾತ್ರ ವಹಿಸುತ್ತದೆ. ಅವರ ಈ ಸರಳ ಅಭ್ಯಾಸ ಅವರ ಜೀವನದಲ್ಲಿ ತುಂಬಾ ಮಹತ್ವದಾಗಿದೆ. ಅವರ ಈ ಅಭ್ಯಾಸಗಳು ಆಕ್ಟಿವ್ ಆಗಿರಲು ಸಹಾಯ ಮಾಡುತ್ತದೆ. ಅವರಿಗೆ ಈ ಅಭ್ಯಾಸ ಮುಗಿಯದೇ ಇರುವ ಎನರ್ಜಿಯನ್ನು ನೀಡುತ್ತದೆ. ಇದರಿಂದಾಗಿ ಅವರು ತಮ್ಮ ಕರಿಯರ್ನಲ್ಲಿ ಸಕ್ಸಸ್ ಆಗಲು ಸಾಧ್ಯವಾಯಿತು. ಅವರು ಪ್ರತಿದಿನ ಬೆಳಗ್ಗೆ 5 ರಿಂದ 6 ಗಂಟೆ ಒಳಗೆ ಎದ್ದು ಬಿಡುತ್ತಾರೆ. ಅವರು ಚಿಕ್ಕ ವಯಸ್ಸಿನಿಂದಲೂ ಈ ಅಭ್ಯಾಸವನ್ನು ರೂಢಿ ಮಾಡಿಕೊಂಡು ಬಂದಿದ್ದಾರೆ. ಅವರಿಗೆ ಅರಿವಾಗಿದೆ, ಈ ಅಭ್ಯಾಸ ಅವರ ದೇಹದಲ್ಲಿ ಪ್ರೊಡಕ್ಟಿವಿಟಿಯನ್ನು ಬೂಸ್ಟ್ ಮಾಡುತ್ತದೆ ಮತ್ತು ವಿಟಾಲಿಟಿಯನ್ನು ಬೂಸ್ಟ್ ಮಾಡುತ್ತದೆ. ಈ ಡಾಕ್ಟರ್ಗಳು 2 ದಿನ ಪೂರ್ತಿಯಾಗಿ ಕೆಲಸ ಮಾಡಿದರು. ಒಂದು ದಿನ ತಮ್ಮ ಜೀವನದಲ್ಲಿ ತೆಗೆದುಕೊಂಡು ತಮ್ಮ ಜೀವನವನ್ನು ತಾವು ಅನುಭವಿಸುತ್ತಾರೆ. ಕೆಲವೊಂದಿಷ್ಟು ಜನ ಮತ್ತೆ ರಾತ್ರಿಯವರೆಗೂ ಎಚ್ಚರಿಕೆ ಇರುತ್ತಾರೆ. ಬೆಳಗ್ಗೆ ಅವರಿಗೆ ಬೇಗ ಏಳಲು ಆಗುವುದಿಲ್ಲ. ಇದರಿಂದಾಗಿ ಶರೀರ ತನ್ನನ್ನು ತಾನು ಸರಿ ಮಾಡಿಕೊಳ್ಳಲು ಅದಕ್ಕೆ ಸಮಯ ಸಿಗುವುದಿಲ್ಲ. ಇನ್ನೊಂದು ಮುಖ್ಯವಾದ ಅಭ್ಯಾಸದಂತೆ ನಾವು ಪ್ರತಿನಿತ್ಯ ಏಳುವಾಗ ಹೃದಯದ ಆರೋಗ್ಯವನ್ನು ಉತ್ತಮಗೊಳಿಸುವ ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಳಬೇಕು. ಡಾಕ್ಟರ್ ಲಿಯೋ ಅವರು ಹೃದಯ ಮತ್ತು ರೆಸ್ಕ್ಯುಲರ್ ಸಿಸ್ಟಮ್ನ ಆರೋಗ್ಯಕ್ಕಾಗಿ ಬೆಳಗ್ಗೆ ನಾವು ತಿನ್ನುವ ತಿಂಡಿಯನ್ನು ಹೈಲೈಟ್ ಮಾಡಿ ಅದಕ್ಕೆ ಪ್ರಾಮುಖ್ಯತೆ ಕೊಡುತ್ತಾರೆ. ಕೆಲವೊಂದಿಷ್ಟು ಜನ ನಾಷ್ಟಾ ಮಾಡುವಾಗ ಅದರ ಜೊತೆ ಕಾಫಿ ಕುಡಿಯುತ್ತಾರೆ. ಇದು ಒಳ್ಳೆಯದಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಕುಡಿಯುವುದರಿಂದ
ಸ್ಟ್ರೋಕ್ ಹಾಗೂ ಹೃದಯಾಘಾತ ಉಂಟಾಗುತ್ತದೆ ಎಂದು ಹೇಳುತ್ತಾರೆ. ಯಾವುದೇ ಆಹಾರ ಪದಾರ್ಥಗಳಿಲ್ಲದೆ ಖಾಲಿ ಹೊಟ್ಟೆಗೆ ಆಸಿಡ್ಗಳನ್ನು ಸೇವಿಸಿ ಜೀರ್ಣಿಸಿಕೊಳ್ಳಲು ಬಿಟ್ಟು ಬಿಡುತ್ತಾರೆ. ಇದು ಹೊಟ್ಟೆಯ ಗೋಡೆಗಳಿಗೆ ತೊಂದರೆ ಮಾಡುತ್ತದೆ. ಇದು ನಿಧಾನವಾಗಿ ಗ್ಯಾಸ್ಟ್ರಿಕ್ ಆಗಿ ಬದಲಾವಣೆಯಾಗುತ್ತದೆ. ಇದರಿಂದ ಅಲ್ಸರ್ ಕೂಡ ಉಂಟಾಗುತ್ತದೆ. ನೀವು ಬೆಳಗ್ಗೆ ಮಾಡುವ ತಿಂಡಿ ಬೇಗ ಬೇಗ ಆಗಿಬಿಡುತ್ತದೆ. ಆದರೆ ಅದರಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇರುತ್ತದೆ ಮತ್ತು ಸಾಧಾರಣವಾದ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತದೆ. ಈ ರೀತಿಯ ನಾಷ್ಟಗಳು ತುಂಬಾ ಸಮಯದವರೆಗೆ ಹೊಟ್ಟೆ ತುಂಬಿದಂತೆ ಅನಿಸುವುದಿಲ್ಲ. ಇದರಿಂದಾಗಿ ರಕ್ತದಲ್ಲಿ ಬ್ಲಡ್ ಶುಗರ್ ಜಾಸ್ತಿಯಾಗುತ್ತಾ ಹೋಗುತ್ತದೆ. ಆಗ ಹೃದಯದ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತದೆ. ಅವರು ಪ್ರತಿದಿನ ಬೆಳಗ್ಗೆ 1 ಗ್ಲಾಸ್ ಬಿಸಿ ನೀರನ್ನು ಕುಡಿಯಲು ಸಲಹೆ ನೀಡುತ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಬಿಸಿ ನೀರನ್ನು ಕುಡಿಯುವುದರಿಂದ ಅಂದಿನ ದಿನಪೂರ್ತಿ ನೀವು ಆಕ್ಟಿವ್ ಆಗಿರಲು ಸಹಾಯ ಮಾಡುತ್ತದೆ. ಸರ್ಕ್ಯುಲೇಷನ್ ಸರಿಯಾಗಿ ಆಗುವಂತೆ ಮಾಡುತ್ತದೆ ಹಾಗೂ ಹೊಟ್ಟೆ ಆರೋಗ್ಯವಾಗಿರುವಂತೆ ನೋಡಿಕೊಳ್ಳುತ್ತದೆ ಹಾಗೂ ನಿಮ್ಮ ದೇಹ ನ್ಯೂಟ್ರಿಯೆಂಟ್ಸ್ಗಳನ್ನು ಹೀರಿಕೊಳ್ಳಲು ತಯಾರಿ ಮಾಡುತ್ತದೆ. ನೀರಿನಿಂದ ನೀವು ನಿಮ್ಮ ದಿನವನ್ನು ಪ್ರಾರಂಭಿಸಿದರೆ ನಿಮ್ಮ ಹೃದಯ ಹಾಗೂ ರಕ್ತನಾಳಗಳಿಗೆ ಸಪೋರ್ಟ್ ಕೊಟ್ಟಂತಾಗುತ್ತದೆ. 3ನೆಯ ಟಿಪ್ಸ್, ಬೆಳಗ್ಗೆ ಎಕ್ಸರ್ಸೈಸ್ ಅಥವಾ ವ್ಯಾಯಾಮ ಮಾಡುವುದು. ಡಾಕ್ಟರ್ ಲಿಯೋ ಅವರು ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ. ನೀವು ಪ್ರತಿದಿನ ಬೆಳಗ್ಗೆ ವ್ಯಾಯಾಮ ಮಾಡುವುದರಿಂದ ದೇಹಕ್ಕೆ ಒಳ್ಳೆಯ ಶಕ್ತಿಯನ್ನು ನೀಡುತ್ತದೆ. ಡಾಕ್ಟರ್ ಲಿಯೋ ಅವರು ತಮ್ಮ ಜೀವನದುದ್ದಕ್ಕೂ ಪ್ರತಿದಿನ ಬೆಳಗ್ಗೆ 1 ದಿನವೂ ತಪ್ಪಿಸದೆ ಸುಲಭವಾದ ವ್ಯಾಯಾಮ ಮಾಡಿಕೊಂಡು ಬಂದಿದ್ದಾರೆ. ಪ್ರತಿದಿನ ಬೆಳಗ್ಗೆ ಕೈ ಕಾಲುಗಳನ್ನು ಆಡಿಸುವುದು, ಸ್ವಲ್ಪ ವಾಕಿಂಗ್ ಮಾಡುವುದು, ಸ್ವಲ್ಪ ಯೋಗ ಮಾಡುವುದು, ಇದರಿಂದ ನಮ್ಮ ದೇಹದಲ್ಲಿ ರಕ್ತ ಚಲನೆ ಚೆನ್ನಾಗಿ ಸರಾಗವಾಗಿ ಆಗುತ್ತದೆ. ಮೆಟಾಬಾಲಿಸಂ ಅನ್ನು ವೇಗಗೊಳಿಸುತ್ತದೆ. ಚಿಕ್ಕ ಅಭ್ಯಾಸ ನಿದ್ದೆಯಿಂದ ಎದ್ದ ನಿಮ್ಮ ದೇಹದ ಮಾಂಸಖಂಡಗಳನ್ನು ಫ್ರೀಯಾಗಿ ಆಗುವಂತೆ ಮಾಡುತ್ತದೆ. ನೀವು ಪ್ರತಿದಿನ ಲಘುವಾಗಿ ವ್ಯಾಯಾಮ ಮಾಡುವುದರಿಂದ ನಿಮ್ಮ ದೇಹ ದಿನಪೂರ್ತಿ ಆಕ್ಟಿವ್ ಆಗಿ ಇರುತ್ತದೆ ಹಾಗೂ ನಿಮ್ಮ ಆಯಾಸು ಕೂಡ ಹೆಚ್ಚಾಗುತ್ತದೆ. 5ನೇ ಟಿಪ್ಸ್, ಕನ್ನಡಿಯ ಮುಂದೆ ನಿಂತುಕೊಂಡು ಮುಗುಳ್ನಗುವುದು. ಎಕ್ಸರ್ಸೈಸ್ ಮಾಡಿದ ನಂತರ ಕನ್ನಡಿಯ ಮುಂದೆ ನಿಂತುಕೊಂಡು ಮುಗುಳ್ನಗುವುದು. ಇದನ್ನು ಕೇಳಲು ನಿಮಗೆ ಸ್ವಲ್ಪ ವಿಚಿತ್ರವೆನಿಸಬಹುದು. ಡಾಕ್ಟರ್ ಹೇಳುವುದೇನೆಂದರೆ, ನೀವು ನಗುವಾಗ ನಿಮ್ಮ ಮುಖದಲ್ಲಿರುವ ಮಸಲ್ಸ್ ಆಕ್ಟಿವ್ ಆಗುತ್ತದೆ. ದೇಹದ ಎಲ್ಲಾ ಮಾಂಸಖಂಡಗಳು, ಸ್ನಾಯುಗಳು, ನರಗಳಿಗೆ ಸಿಗ್ನಲ್ ಕಳಿಸುತ್ತವೆ ಎಲ್ಲವೂ ಆಕ್ಟಿವ್ ಆಗಬೇಕು ಎಂದು. ಇದು ನಮ್ಮ ದೇಹದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಾಗುವಂತೆ ಮಾಡುತ್ತದೆ. ನಗುವಾಗ ನಮ್ಮ ದೇಹದಲ್ಲಿ ಸಂತೋಷದ ಹಾರ್ಮೋನುಗಳು ರಿಲೀಸ್ ಆಗುತ್ತದೆ. ನೀವು ಈಗಲೂ ಕೂಡ ಸುಸ್ತಾದಂತೆ ಅನುಭವವನ್ನು ಪಡೆಯುತ್ತಿದ್ದರೆ, ನಿಮಗೆ ಈಗಲೂ ಕೂಡ ತುಂಬಾ ಸುಸ್ತಾದಂತೆ ಆಕ್ಟಿವ್ ಆಗಿರಲು ಆಗದಿದ್ದರೆ, ನೀವು ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಬೇಕು. ನಿಮ್ಮ ದೇಹವನ್ನು ಆಕ್ಟಿವ್ ಆಗಿರುವಂತೆ ನೋಡಿಕೊಳ್ಳಬೇಕು. ಇನ್ನೊಂದು ವಿಷಯವೇನೆಂದರೆ, ನೀವು ನಿಮ್ಮ ನಾಷ್ಟವನ್ನು ತುಂಬಾ ಆರೋಗ್ಯವಾಗಿ ಹೃದಯಕ್ಕೆ ಸಹಾಯವಾಗುವಂತಹ ನಾಷ್ಟವನ್ನು ಸೇವಿಸಬೇಕು. ಬೆಳಗ್ಗೆ ತಿಂದ ಆಹಾರವೇ ನಿಮಗೆ ದಿನಪೂರ್ತಿ ಶಕ್ತಿಯನ್ನು ನೀಡುತ್ತದೆ. ಆದ್ದರಿಂದ ನೀವು ಬೆಳಗಿನ ಆಹಾರವನ್ನು ಸರಿಯಾದ ಸಮಯಕ್ಕೆ, ಸರಿಯಾದ ಪ್ರಮಾಣದಲ್ಲಿ ಎಲ್ಲಾ ನ್ಯೂಟ್ರಿಯೆಂಟ್ಸ್ಗಳು ಇರುವಂತೆ ನೋಡಿಕೊಂಡು ಸೇವಿಸಬೇಕು. ಅವರು ಬೆಳಗ್ಗೆ ನಾಷ್ಟಾದಲ್ಲಿ ಓಟ್ಸ್ ಅನ್ನು ಸೇರಿಸುವಂತೆ ಸಲಹೆ ನೀಡುತ್ತಾರೆ. ಇದರಲ್ಲಿ ನ್ಯೂಟ್ರಿಯೆಂಟ್ಸ್ಗಳು ಜಾಸ್ತಿ ಪ್ರಮಾಣದಲ್ಲಿ ಇರುತ್ತದೆ. ಅದರ ಜೊತೆ ಬೆಣ್ಣೆ, ಮೊಟ್ಟೆ, ತರಕಾರಿ ಹಾಗೂ ಹಣ್ಣುಗಳು ಸೇರಿಸಬೇಕು ಎಂದು ಹೇಳುತ್ತಾರೆ. ಇದನ್ನು ತಿಂದರೆ ಸಾಕಷ್ಟು ಸಮಯದವರೆಗೆ ಹೊಟ್ಟೆ ತುಂಬಿದಂತಹ ಅನುಭವ ಆಗುತ್ತದೆ. ನಮ್ಮ ದೇಹಕ್ಕೆ ಎಲ್ಲಾ ನ್ಯೂಟ್ರಿಯೆಂಟ್ಸ್ಗಳು ಸಿಕ್ಕಂತಾಗುತ್ತದೆ. ನೀವು ಬೆಳಗಿನ ತಿಂಡಿಯನ್ನು ಸ್ಕಿಪ್ ಮಾಡಿದರೆ ಇದರಿಂದ ನಿಮಗೆ ತುಂಬಾ ಹಾನಿಯಾಗುತ್ತದೆ. ಅವರು ಹೇಳುವುದೇನೆಂದರೆ, ಪ್ರತಿದಿನ ನಾಷ್ಟವನ್ನು ಸೇವಿಸುವುದರಿಂದ ನಿಮ್ಮ ದೇಹದಲ್ಲಿ ಸ್ಟೇಬಲ್ ಮೆಟಾಬಾಲಿಸಂ ಪ್ರಮಾಣವನ್ನು ಸರಿಯಾಗಿ ಇಡುವಂತೆ ನೋಡಿಕೊಳ್ಳುತ್ತದೆ. ದೇಹಕ್ಕೆ ಅನಾರೋಗ್ಯವನ್ನು ಉಂಟು ಮಾಡುವ ಆಹಾರ ಪದಾರ್ಥಗಳಿಂದ ದೂರವಿರಿ. ಅವರು ಮಾಡರ್ನ್ ಆಹಾರ ಪದಾರ್ಥಗಳನ್ನು ತ್ಯಜಿಸಿ ಅದರಲ್ಲಿ ಸಕ್ಕರೆ ಹಾಗೂ ಉಪ್ಪಿನ ಪ್ರಮಾಣ ಜಾಸ್ತಿಯಾಗಿರುತ್ತದೆ. ಇದನ್ನು ಸೇವಿಸುವುದರಿಂದ ನಮ್ಮ ಹೃದಯಕ್ಕೆ ತುಂಬಾ ಹಾನಿ ಉಂಟು ಮಾಡುತ್ತದೆ. ಈ ರೀತಿಯ ಆಹಾರ ಪದಾರ್ಥಗಳನ್ನು ನೀವು ಸೇವಿಸುವುದರಿಂದ ಇದು ಜೀರ್ಣವಾಗಲು ಕೂಡ ತುಂಬಾ ಕಷ್ಟವಾಗುತ್ತದೆ.
ಅವರು ಆಹಾರದಲ್ಲಿ ಸಕ್ಕರೆ ಹಾಗೂ ಉಪ್ಪಿನ ಪ್ರಮಾಣವನ್ನು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಿದ್ದಾರೆ. ಮೊಟ್ಟೆ ಹಾಗೂ ಮೀನು, ಮಾಂಸವನ್ನು ಬೇಯಿಸಿಕೊಂಡು ತಿನ್ನುತ್ತಾರೆ. ಹಸಿರು ತರಕಾರಿಗಳನ್ನು ಮುಖ್ಯವಾಗಿ ತಮ್ಮ ತಟ್ಟೆಯಲ್ಲಿ ಸೇರಿಸಿಕೊಳ್ಳುತ್ತಾರೆ. ಅವರು ಯಾವ ರೀತಿಯ ಆಹಾರ ಪದಾರ್ಥಗಳನ್ನು ತ್ಯಜಿಸುತ್ತಾರೆ ಎಂದರೆ ಅದರಲ್ಲಿ ಫೈಬರ್ನ ಅಂಶ ಜಾಸ್ತಿ ಇರುತ್ತದೆ. ಈ ಆಹಾರ ಪದಾರ್ಥಗಳನ್ನು ದೇಹ ಜೀರ್ಣಿಸಿಕೊಳ್ಳಲು ತುಂಬಾ ಕಷ್ಟಪಡುತ್ತದೆ. ಡಾಕ್ಟರ್ ಲಿಯೋ ಅವರು ಸಕ್ಕರೆ ಅಂಶವನ್ನು ಸೇವಿಸುವುದನ್ನು ತುಂಬಾ ವರ್ಷಗಳಿಂದ ಬಿಟ್ಟಿದ್ದಾರೆ. ಆಗ ಅವರಿಗೆ ಡಾರ್ಕ್ ಚಾಕ್ಲೇಟ್ ಹಾಗೂ ಕೋಕೋದ ಒಳ್ಳೆಯ ಅಂಶಗಳ ಬಗ್ಗೆ ಗೊತ್ತಾಗಿ ಇಂತಹ ಚಾಕ್ಲೇಟ್ಗಳು ನಾರ್ಮಲ್ ಬಾಡಿ ಫಂಕ್ಷನ್ ಅನ್ನು ಚೆನ್ನಾಗಿ ನಿರ್ವಹಿಸುತ್ತದೆ. ಹೈಪರ್ ಟೆನ್ಷನ್ ರಿಸ್ಕ್ ಅನ್ನು ಕಡಿಮೆ ಮಾಡುತ್ತವೆ. ಇದರಲ್ಲಿ ಶುಗರ್ನ ಅಂಶ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ. ನಮ್ಮ ದೇಹದಲ್ಲಿ ಫ್ಯಾಟ್ ಹಾಗೂ ಕಾರ್ಬೋಹೈಡ್ರೇಟ್ ಅಂಶವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಿಮ್ಮ ದೇಹದಲ್ಲಿ ಫ್ಯಾಟ್ ಅನ್ನು ಕಡಿಮೆ ಮಾಡಲು ಪ್ರೋಟೀನ್ ರಿಚ್ ಆಹಾರ ಪದಾರ್ಥಗಳ ಬಗ್ಗೆ ಮೊದಲು ಪ್ರಾಮುಖ್ಯತೆಯನ್ನು ಕೊಡಬೇಕು ಎಂದು ಹೇಳುತ್ತಾರೆ. ನಿಮಗೇನಾದರೂ ಸಿಹಿ ತಿನ್ನಬೇಕು ಎನಿಸಿದರೆ ಡಾಕ್ಟರ್ ಲಿಯೋ ಅವರು ಹೇಳುವ ಪ್ರಕಾರ ಜೇನುತುಪ್ಪವನ್ನು ತಿನ್ನಬಹುದು. ಜೇನುತುಪ್ಪದಲ್ಲಿ ವಿಟಮಿನ್, ಮಿನರಲ್ಸ್ ಹಾಗೂ ಆಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಇರುತ್ತವೆ. ಇವುಗಳು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಡಾಕ್ಟರ್ ಲಿಯೋ ಅವರು ಹಾಗೂ ಡಾಕ್ಟರ್ ಮೈಕಲ್ ಡಿಬೇಕಿ ಪ್ರತಿದಿನ ನಮ್ಮ ದೇಹವನ್ನು ಮೂವ್ಮೆಂಟ್ ಮಾಡುವುದರಿಂದ ನಾವು ಜಾಸ್ತಿ ವರ್ಷಗಳವರೆಗೂ ಬದುಕಬಹುದು ಎಂದು ಹೇಳುತ್ತಾರೆ. ಡಾಕ್ಟರ್ ಮೈಕಲ್ ಡಿಬೇಕಿ ವೈದ್ಯಕೀಯ ಕ್ಷೇತ್ರದಲ್ಲಿ ಹಾರ್ಟ್ ಸರ್ಜನ್ ಆಗಿ ತುಂಬಾ ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಹೃದಯ ಯಾವಾಗಲೂ ಆರೋಗ್ಯವಾಗಿರಲು, ಆಕ್ಟಿವ್ ಜೀವನವನ್ನು ನಡೆಸಲು ನಾವು ಪ್ರತಿದಿನ ವಾಕಿಂಗ್ ಮಾಡಲೇಬೇಕು. ಅವರು ಹೇಳುವುದೇನೆಂದರೆ ಪ್ರತಿದಿನ 30 ನಿಮಿಷಗಳ ಕಾಲ ವಾಕಿಂಗ್ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಒಂದು ಚಮತ್ಕಾರ ಸಂಭವಿಸುತ್ತದೆ ಎಂದು ಹೇಳುತ್ತಾರೆ. ನಾವು ಪ್ರತಿದಿನ ಒಂದೇ ರೀತಿ ವಾಕಿಂಗ್ ಮಾಡಬಾರದು. ಅದರಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಬೇಕು. ಒಂದು ದಿನ ಸ್ಪೀಡ್ ಆಗಿ ವಾಕಿಂಗ್ ಮಾಡಿದರೆ ಇನ್ನೊಂದು ದಿನ ನಿಧಾನವಾಗಿ ವಾಕಿಂಗ್ ಮಾಡಬೇಕು. ಈ ರೀತಿ ಹೆಚ್ಚು ಕಮ್ಮಿ ಮಾಡುವುದರಿಂದ ಬ್ಲಡ್ ಸರ್ಕ್ಯುಲೇಷನ್ ಸರಾಗವಾಗಿ ಸಂಚರಿಸುತ್ತದೆ. ಈ ರೀತಿ ಮಾಡುವುದರಿಂದ ರಕ್ತನಾಳಗಳಲ್ಲಿರುವ ಕೊಲೆಸ್ಟ್ರಾಲ್ ಕೂಡ ಕಡಿಮೆಯಾಗುತ್ತದೆ. ಇದರಿಂದಾಗಿ ಹೃದಯದ ಮೇಲೆ ಜಾಸ್ತಿ ಪ್ರಮಾಣದಲ್ಲಿ ಒತ್ತಡ ಬೀಳುವುದಿಲ್ಲ. ಡಾಕ್ಟರ್ ಮೈಕಲ್ ಡಿಬೇಕಿ ಈ ರೀತಿಯಾದ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅನ್ನು ಫಾಲೋ ಮಾಡುತ್ತಾರೆ. ಇದರಿಂದಾಗಿ ಹೃದಯದ ಎನರ್ಜಿ ಕೂಡ ನಿಯಂತ್ರಣದಲ್ಲಿರುತ್ತದೆ. ಅವರು ಪ್ರತಿದಿನ ಬೆಳಗ್ಗೆ 4 ಗಂಟೆಯ ಒಳಗೆ ಎದ್ದೇಳುತ್ತಾರೆ. ಎದ್ದ ಮೇಲೆ ಸಾಧಾರಣವಾದ ಎಕ್ಸರ್ಸೈಸ್ ಶುರು ಮಾಡುತ್ತಾರೆ. ದೇಹವನ್ನು ಎಲ್ಲಾ ರೀತಿ ವರ್ಕೌಟ್ ಮಾಡುತ್ತಾರೆ. ಪ್ರತಿಯೊಂದು ಎಕ್ಸರ್ಸೈಸ್ಗಳನ್ನು 15 ಬಾರಿ ಮಾಡುತ್ತಾರೆ. ಇದರಿಂದಾಗಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಸರಿಯಾಗಿ ಆಗುತ್ತದೆ. ಈ ರೀತಿ ಮಾಡುವುದರಿಂದ ಇಡೀ ದಿನದ ಬ್ಯುಸಿ ಲೈಫ್ಗಾಗಿ ನಮ್ಮ ದೇಹ ಸಿದ್ಧವಾಗುತ್ತದೆ. ಎಕ್ಸರ್ಸೈಸ್ ಆದ ಮೇಲೆ 1 ಗಂಟೆ ಬೆಳಗಿನ ವಾಕಿಂಗ್ ಮಾಡುತ್ತಾರೆ. ನಂತರ ಫ್ರೆಶ್ ಅಪ್ ಆಗಿ ನಾಷ್ಟಾ ಮಾಡುತ್ತಾರೆ. ಅವರು ತಮ್ಮ ನಾಷ್ಟಾದಲ್ಲಿ 2 ಆಹಾರ ಪದಾರ್ಥಗಳು ತೆಗೆದು ಹಾಕಿದ್ದಾರೆ. ಅವು ಯಾವುದೆಂದರೆ ಬೆಣ್ಣೆ ಹಾಗೂ ಕೊಬ್ಬಿನ ಮಾಂಸ. ಡಾಕ್ಟರ್ ಹೇಳುವ ಪ್ರಕಾರ ನಿಮ್ಮ ಊಟದಲ್ಲಿ ಬೆಣ್ಣೆಯನ್ನು ತೆಗೆದು ಹಾಕಿದರೆ ನೀವು 1-2 ವರ್ಷ ಹೆಚ್ಚಿಗೆ ಬದುಕಬಹುದು. ತರಕಾರಿ ಹಾಗೂ ಬೇಳೆ ಕಾಳುಗಳನ್ನು ಫ್ರೈ ಮಾಡುವುದಕ್ಕಿಂತ ಹಾಗೆ ಹಬೆಯಲ್ಲಿ ಬೇಯಿಸಿ ತಿನ್ನಬೇಕು. ತರಕಾರಿಯನ್ನು ಜಾಸ್ತಿ ಪ್ರಮಾಣದಲ್ಲಿ ಸೇವಿಸಬೇಕು. ಇದು ಹೃದಯವನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ. ಡಾಕ್ಟರ್ ಡಿಬೇಕಿ ಅವರು ತಮ್ಮ ನಾಷ್ಟಾದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಸಿರು ತರಕಾರಿಗಳನ್ನು ಸೇವಿಸುತ್ತಾರೆ. ನಾಷ್ಟಾ ಸೇವಿಸಿದ ನಂತರ ಅವರು ಬೀನ್ಸ್ ಸೂಪ್ ಹಾಗೂ ಬೇಯಿಸಿದ ಫಿಶ್ ಅನ್ನು ತಿನ್ನಲು ಪ್ರಿಫರ್ ಮಾಡುತ್ತಾರೆ. ಡಾಕ್ಟರ್ ಡಿಬೇಕಿ ಅವರು ರಾತ್ರಿಯ ಊಟವನ್ನು 2 ಭಾಗಗಳನ್ನಾಗಿ ಮಾಡಿದ್ದಾರೆ. ಅರ್ಧ ಊಟವನ್ನು ಅವರು ಸಾಯಂಕಾಲ ಮಾಡುತ್ತಾರೆ. ಇನ್ನರ್ಧ ಊಟವನ್ನು ಬೆಳಗ್ಗೆ ಮಾಡುತ್ತಾರೆ. ಈ ರೀತಿ ಮಾಡುವುದರಿಂದ ಅವರು ಸರಿಯಾದ ಎನರ್ಜಿಯನ್ನು ಪೂರ್ತಿ ದಿನ ಕಾಯ್ದುಕೊಳ್ಳುತ್ತಾರೆ. ಡಾಕ್ಟರ್ ಡಿಬೇಕಿ ಅವರು ಹೇಳುವ ಪ್ರಕಾರ ಹೃದಯಕ್ಕೆ ಶತ್ರುವಾಗಿರುವುದು ಕೊಲೆಸ್ಟ್ರಾಲ್ ಅಲ್ಲ, ಒತ್ತಡ ಎಂದು ಹೇಳುತ್ತಾರೆ. ಒತ್ತಡವನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳುವುದು ಉತ್ತಮ ಎಂದು ಹೇಳುತ್ತಾರೆ. ಒತ್ತಡವನ್ನು ಕಡಿಮೆ ಮಾಡಲು ಸ್ಟ್ರಾಂಗ್ ಆಲ್ಕೋಹಾಲ್ ಡ್ರಿಂಕ್ಗಳನ್ನು ಸೇವಿಸುವುದು ಕೂಡ
ಹೃದಯಕ್ಕೆ ತುಂಬಾ ಹಾನಿಯನ್ನು ಉಂಟು ಮಾಡುತ್ತದೆ. ಅದರ ಬದಲು ಬೇರೆ ಯಾವುದಾದರೂ ಒತ್ತಡವನ್ನು ಕಡಿಮೆ ಮಾಡಲು ದಾರಿಯನ್ನು ಹುಡುಕಬೇಕು. ನಗುವುದು ಅತ್ಯಂತ ಸರಳವಾಗಿ ಒತ್ತಡವನ್ನು ಕಡಿಮೆ ಮಾಡುವ ಮಾರ್ಗವಾಗಿದೆ ಎಂದು ಹೇಳುತ್ತಾರೆ. ಸಿಗರೇಟ್ ಸೇದುವುದು ಕೂಡ ಅಷ್ಟೇ ಅಪಾಯಕಾರಿ ಎಂದು ಹೇಳುತ್ತಾರೆ. ಇದರಿಂದ ಸ್ಟ್ರೆಸ್ ಕಡಿಮೆಯಾಗಬಹುದು, ಆದರೆ ಅದರ ದುಷ್ಪರಿಣಾಮ ಯಾವುದಕ್ಕೂ ಬೇಡವಾಗುತ್ತದೆ. ಡಾಕ್ಟರ್ ಬೇರೆಹೆಮ್ ಅವರು ಪ್ಲಾಂಟ್ ಬೇಸ್ಡ್ ಡಯಟ್ ಅನ್ನು ಪ್ರಿಫರ್ ಮಾಡುತ್ತಾರೆ. ಇದರಿಂದಾಗಿ ಹೆಲ್ತಿ ಬ್ಲಡ್ ವೆಜಲ್ಸ್ ಹಾಗೂ ಹೃದಯ ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ. ಯಾವ ಜನರು ಪ್ಲಾಂಟ್ ಬೇಸ್ಡ್ ಡಯಟ್ ಮಾಡುತ್ತಾರೆ ಅವರು 10 ರಿಂದ 15 ವರ್ಷ ಜಾಸ್ತಿ ಬದುಕುತ್ತಾರೆ. ಅನಿಮಲ್ ಬೇಸ್ಡ್ ಫುಡ್ ಅನ್ನು ಸೇವಿಸುವುದನ್ನು ಬಿಡಬೇಕು. ಪ್ಲಾಂಟ್ ಬೇಸ್ಡ್ ಆಹಾರವನ್ನು ತಿನ್ನುವ ಜನರ ಹೃದಯವನ್ನು ಚೆಕ್ ಮಾಡಿದಾಗ ಅವರ ರಕ್ತನಾಳಗಳಲ್ಲಿ ರಕ್ತ ಸರಾಗವಾಗಿ ಹರಿಯುತ್ತಿತ್ತು ಮತ್ತು ಅನಿಮಲ್ ಬೇಸ್ಡ್ ಆಹಾರವನ್ನು ತಿನ್ನುವವರಲ್ಲಿ ಹೃದಯವನ್ನು ಚೆಕ್ ಮಾಡಿದಾಗ ಅವರಲ್ಲಿ ಕೊಲೆಸ್ಟ್ರಾಲ್ ಹಾಗೂ ಕ್ಯಾಲ್ಸಿಯಂನ ಪ್ರಮಾಣ ಜಾಸ್ತಿ ಪ್ರಮಾಣದಲ್ಲಿ ಇತ್ತು. ಇದರಿಂದಾಗಿ ಡಾಕ್ಟರ್ ಬೇರೆಹೆಮ್ ಅವರು 60 ವರ್ಷಗಳ ನಂತರ ತಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸಿದರು. ಇದರಿಂದಾಗಿ ಅವರು ದಿನಪೂರ್ತಿ ಆಕ್ಟಿವ್ ಆಗಿ ಇರುತ್ತಿದ್ದರು. ಅವರಿಗೆ ಈಗ 90 ವರ್ಷವಾಗಿದೆ. ಈಗಲೂ ಕೂಡ ನನ್ನ ಆರೋಗ್ಯ 20 ವರ್ಷದವರದಂತೆ ಇದೆ ಎಂದು ಹೇಳುತ್ತಾರೆ. 90 ವರ್ಷವಾಗಿದ್ದರೂ ಕೂಡ ಅವರು ಸ್ವತಃ ಗಾಡಿ ಚಲಾಯಿಸುತ್ತಾರೆ, ಗಾರ್ಡನ್ ಕ್ಲೀನ್ ಮಾಡುತ್ತಾರೆ, ತಮ್ಮ ಕೆಲಸಗಳನ್ನು ತಾವೇ ಮಾಡಿಕೊಳ್ಳುತ್ತಾರೆ, ಪ್ರತಿದಿನ ವಾಕಿಂಗ್ ಹೋಗುತ್ತಾರೆ. ಅವರು ಪ್ರತಿದಿನ ಸಾಯಂಕಾಲದ ಸಮಯದಲ್ಲಿ ಸ್ನ್ಯಾಕ್ಸ್ ತಿನ್ನುವುದನ್ನು ಬಿಟ್ಟು ಮೊಳಕೆ ಕಾಳುಗಳನ್ನು ಸೇವಿಸುತ್ತಾರೆ. ಹಗಲಿನಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನೀರನ್ನು ಕುಡಿಯುತ್ತಾರೆ. ಅವರು ಕೂಡ ಮೊದಲು ಮಾಂಸವನ್ನು ಸೇವಿಸುತ್ತಿದ್ದರು. ನಂತರದ ಸಮಯದಲ್ಲಿ ಅವರಿಗೆ ಮಾಂಸವನ್ನು ತಿಂದರೆ ಯಾವ ರೀತಿಯ ದುಷ್ಪರಿಣಾಮ ಬೀರುತ್ತದೆ ಎನ್ನುವುದನ್ನು ಗೊತ್ತಾಗಿ ಮಾಂಸ ಸೇವಿಸುವುದನ್ನು ಸಂಪೂರ್ಣವಾಗಿ ಬಿಟ್ಟು ಬಿಟ್ಟರು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.